ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ರಾಮಾಚಾರಿ ಕೂಡ ಕೇಳ್ತಾ ಇದ್ದಾನೆ. ಅಣ್ಣ ಕೇಳ್ದ ಅಂತ ಸತ್ಯ ಹೇಳ್ಬಿಡ್ತಾರೆ. ಕೇಕೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತನ್ನ ಗಂಡ ರಾಮಾಚಾರಿ ಹೇಗೋ ಹುಷಾರಾಗಿ ಬದುಕಿದ್ನಲ್ಲ ಅಂತ ಹೇಳಿ ತೃಪ್ತಿ ಪಟ್ಕೊತಿದ್ದಾಳೆ. ಪ್ರಾರಂಭದಲ್ಲಿ ತನ್ನ ಗಂಡನಿಗೆ ಕೈ ಕಾಲು ಬರ್ತಿಲ್ವಲ್ಲ, ಏನು ಮಾಡೋದು, ಸ್ವಾಧೀನ ಕಳೆದೋಯ್ತಲ್ಲ, ಏನಿದು ದೇವರು ಕಷ್ಟ ಕೊಡಬೇಕು, ಆದರೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡೋದ್ರಿಂದ ಅವನಿಗೇನು ಖುಷಿ ಸಿಗತ್ತೆ, ಮೋಸ ಮಾಡಿಬಿಟ್ಟ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ. ಆದರೆ ಗುರುಗಳು ನೋಡಮ್ಮ ಅಳಬೇಡ, ಎಲ್ಲ ಕೂಡ ಒಳ್ಳೇದಾಗತ್ತೆ, ಖಂಡಿತ ಅವನಿಗೂ ಕೂಡ ಸ್ವಲ್ಪ ಸಮಯ ಕೊಡು, ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ರಾಮಾಚಾರಿ ತನ್ನ ಹೆಂಡತಿಗೆ ಎರಡನೇ ತಾಯಿ ಅಂತ ಹೇಳ್ತಿದ್ದಾನೆ, ಕೃತಜ್ಞತೆ ಸಲ್ಲಿಸ್ತಿದ್ದಾನೆ. ನೀವಿಲ್ಲದೆ ಇದ್ದಿದ್ರೆ ಖಂಡಿತ ನನ್ನ ಜೀವ ಬದುಕ್ತಾ ಇರಲಿಲ್ಲ, ನಾನಿವತ್ತು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಚಾರು ಮೇಡಮ್ ನೀವೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಾರು ಮೇಡಮ್, ನೀವು ನನ್ನನ್ನು ಮದುವೆ ಆ ಟೈಮಲ್ಲಿ ನಿಮ್ಮಂಥವ್ರನ್ನ ನಾನು ಯಾಕೆ ಮದುವೆ ಆದ್ನೋ, ನನ್ನ ಜೀವನ ಹಾಳಾಗಿ ಹೋಗ್ಬಿಡತ್ತೆ, ನನ್ನ ಇಡೀ ಮನೆ ನೆಮ್ಮದಿನೇ ಹಾಳಾಗ್ಬಿಡತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಂಥವ್ರು ನನ್ನ ಜೀವನಕ್ಕೆ ಬಂದಿದ್ದು ನನ್ನ ಅದೃಷ್ಟ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಜೊತೆಗೆ ನಿಮ್ಮಿಂದಾನೇ ಇವತ್ತು ನಾನು ಅಂತ ಹೇಳ್ತಿದ್ರೆ ಈ ಕಡೆ ಚಾರು, ನೋಡು ರಾಮಾಚಾರಿ, ನನ್ನಿಂದ ಅಲ್ಲ, ನಿನ್ನ ತಮ್ಮ ಕೃಷ್ಣನಿಂದ ಇವತ್ತು ನೀನು ಬದುಕಿದ್ಯಾ, ನಾನು ಬದುಕಿದ್ದೇನೆ ಅಂದರೆ ಅದಕ್ಕೆ ಕಾರಣ ನಿನ್ನ ತಮ್ಮ ಕೃಷ್ಣ ಅಂತಿದ್ದಾರೆ. ಏನು ಹೇಳ್ತಿದ್ರ ಚಾರು ಮೇಡಮ್, ನನ್ನ ತಮ್ಮನ ಅಂದಾಗ ಹೌದು ರಾಮಾಚಾರಿ, ನಿನ್ನ ತಮ್ಮ ಕೃಷ್ಣ ಬದಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಜೊತೆಗೆ ನೆನ್ನೆ ನಾನು ಸತ್ತೇ ಹೋಗಬೇಕಿತ್ತು, ಆದರೆ ನನ್ನನ್ನು ಬದುಕಿಸಿ ನಂದಾದೀಪನು ಕೂಡ ತಗೊಂಡು ಬಂದ. ಇವತ್ತು ನೀನು ಹುಷಾರಾಗಿದ್ಯಾ ಅಂದರೆ ಅವನೇ ಕಾರಣ, ಹೆಚ್ಚೆಜ್ಜೆಗೂ ನಮ್ಮನ್ನು ಕಾಪಾಡಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಾನು ನನ್ನ ತಮ್ಮ ನೋಡಬೇಕು, ನನ್ನ ತಮ್ಮನ ಮನಸಾರೆ ಮಾತಾಡಬೇಕು, ಅಪ್ಕೋಬೇಕು, ಕಣ್ಮುಂದೆ ನೋಡಬೇಕು ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕೆ ಹಾಜರಾಗ್ತಾರೆ. ಅಣ್ಣ ಅಂತ ಹೇಳ್ತಿದ್ದಾಗ ಈ ಕಡೆ ನನ್ನ ತಮ್ಮ ಬಂದ್ಬಿಟ್ಟ ಕೃಷ್ಣ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡು ಅಣ್ಣ, ಇವತ್ತಿನ ನನ್ನ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟ. ನನಗೆ ನೀನು ನನ್ನ ಅಣ್ಣ ನನ್ನ ಮನೆ ಅಂತ ಗೊತ್ತಿರಲಿಲ್ಲ, ಆದರೆ ಒಮ್ಮೆಲೆ ಗೊತ್ತಾಗ್ತಿದ್ದಾಗ ನಾನು ಖಂಡಿತ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತು. ಆದರೆ ಪಾಪಿ ಅಣ್ಣ, ನಿನ್ನ ಇಂಥ ಸ್ಥಿತಿಗೆ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಮ್ಮನ್ನ ನೋಡಿದ್ದೀನಿ ಅಣ್ಣ ಅಂತ ಎಲ್ಲಿಯ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಅಣ್ಣ ನನಗೆ ನಿನ್ನನ್ನು ಅಪ್ಕೋಬೇಕು ಅಂತ ಆಸೆ ಆಗ್ತದೆ ಅಂತ ಹೇಳ್ತಿದ್ದಾಗ ಈ ಕಡೆ ಗುರುಗಳು ಬರ್ತಾರೆ. ನೋಡು ಕೃಷ್ಣ, ನಿನ್ನ ಅಣ್ಣಂಗೆ ಸ್ವಾಧೀನ ಇಲ್ಲ, ನಿನ್ನ ಅಣ್ಣನ ಅಪ್ಕೊಳ್ಳೋದು ಏನೂ ಕೂಡ ಆಗಲ್ಲ, ಅವನಿಗೆ ಎದ್ದೇಳಿದೆ ಕಷ್ಟ ಆಗತ್ತೆ ಅಂತ ಹೇಳ್ತಿದ್ದಾಗಿ ಏನು ನನ್ನ ಅಣ್ಣಂಗೆ ಎದ್ದೇಳೋಕ್ಕಾಗಲ್ವಾ, ಇಂಥ ಪಾಪಿ ನಾನು, ನನ್ನ ಅಣ್ಣನ ಇಂಥ ಸ್ಥಿತಿಗೆ ಕಾರಣ ಆಗ್ಬಿಟ್ನಲ್ಲ, ಇಂಥವ್ನು ಯಾಕೆ ಬದುಕಿರ್ಬೇಕು, ನನ್ನಂಥವ್ನು ಬದುಕಿರಬಾರ್ದು, ಸತ್ತೋಗ್ಬೇಕು, ಪಾಪಿ ನಾನು ಅಂತ ಹೇಳ್ತಿದ್ದಾಗೆ ಅಯ್ಯೋ ಆ ರೀತಿ ಎಲ್ಲ ಏನೂ ಯೋಚನೆ ಮಾಡಬೇಡಿ, ಎಲ್ಲ ಕೂಡ ಒಳ್ಳೇದಾಗತ್ತೆ. ಈಗ ರಾಮಾಚಾರಿ ಬದುಕೊಳ್ತಿದ್ದಾನೆ, ಖಂಡಿತ ಸ್ವಲ್ಪ ಸಮಯ ಕೊಡಿ, ಅದಕ್ಕೂ ಕೂಡ ಚಿಕಿತ್ಸೆ ಕೊಟ್ಟು ರಾಮಾಚಾರಿ ಎದ್ದೇಳು ಹಾಗೆ ನಾನು ಮಾಡ್ತೀನಿ, ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಟಿರೋದನ್ನು ಉಳಿಸ್ಕೋತೀನಿ ಅಂತ ಗುರುಗಳು ಹೇಳ್ತಾರೆ. ನಂತರ ಆ ಕಡೆ ACP ದೇವ್ ಮಾನ್ಯತಾನ ಭೇಟಿ ಮಾಡಿದ್ದಾರೆ. ಬಿಕಾಸ್ ಏನೇನೋ ಆಗ್ತಿದೆ, ಯಾವುದು ಕೂಡ ನಮ್ಮ ಒಂದು ಸೆನ್ಸ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಮಾನ್ಯತಾ ಏನು ಹೇಳ್ತಿದ್ಯಾ ದೇವ್ ಅಂದಾಗ ಹೌದು, ನನಗೆ ರೌಡಿಗಳು ಕಾಲ್ ಮಾಡಿದ್ರು, ರಾಮಾಚಾರಿ ಮಲಗಿದ್ದ, ಟ್ರೀಟ್ಮೆಂಟಲ್ಲಿದ್ದ, ಅವನಿಗೆ ಪ್ರಜ್ಞೆನೇ ಇಲ್ಲ ಅಂತ ಹೇಳಿದ್ರು. ಆದರೆ ನನಗಾನಂತರ ರಾಮಾಚಾರಿ ಕಾಲ್ ಮಾಡಿ ಮಾತಾಡ್ದ. ಜೊತೆಗೆ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಬದುಕಿದೆ, ಆರಾಮಾಗಿದ್ದು ನಮ್ಮನ್ನು ನಿಜವಾಗ್ಲೂ ಅವನೇ ಮಾಡ್ತಿದ್ರೆ ಅವನು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವನಿಗೆ ಯಾಕೆ ನನ್ನ ಮೇಲೆ, ಅವ್ನು ನಿಜವಾಗ್ಲೂ ಭಯ ಇದ್ದಿದ್ದು ನನ್ನ ಮೇಲೆ, ಆದರೆ ಅವನ ಹತ್ರನೇ ವಿಡಿಯೋ ಇದೆ ಅಂದಮೇಲೆ ಅವ್ನಿಗೆ ಯಾಕೆ ಭಯ ಆಗಬೇಕು, ನಾನು ಅರೆಸ್ಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಅರೆಸ್ಟ್ ಮಾಡ್ತೀನಿ ಅಂತ ಭಯ ಇದೆ ಅಂತ ಅಂದ್ಕೊಳ್ಳೋಣ, ಆದರೆ ಭಯನೂ ಕೂಡ ಇಲ್ವಲ್ಲ, ಯಾಕಂದರೆ ನನ್ನ ಒಂದು ವೀಕ್ನೆಸ್ಸೇ ಅವನ ಕೈಯಲ್ಲಿದೆ ಅಂದಮೇಲೆ ನಾನು ಯಾವುದೇ ರೀತಿಲೂ ಅವನಿಗೆ ತೊಂದರೆ ಮಾಡೋದಿಲ್ಲ, ಅಂದಮೇಲೂ ಯಾಕೆ ಅವನು ಸುಮ್ಮನೆ ಇದ್ದಾನೆ, ಅವನು ಯಾಕೆ ಮನೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಹೇಳ್ತಿರೋದು ಅಲ್ಲಿರೋದು ರಾಮಾಚಾರಿ ಅಲ್ಲ ಅಂದಾಗ ನಾನು ಆ ರೀತಿ ಹೇಳ್ತಿಲ್ಲ ಮಾನ್ಯತಾ, ಅವನು ಇದಕ್ಕೂ ಮೀರಿದ ಯಾವುದೋ ಒಂದು ಬಿಗ್ ಸ್ಕೆಚ್ ಹಾಕ್ಕೊಂಡಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಈ ಕಡೆ ನಡಕ ಶುರುವಾಗಿದೆ ಮಾನ್ಯತಾಗೆ. ಆ ಕಡೆ ಜಾನಕಿ ಅವರು, ದೇವ್ರೆ ನನ್ನ ಕಳೆದೋಗಿರೋ ಮುತ್ತನ್ನ ನನಗೆ ವಾಪಸ್ ಕೊಡೋ ರೀತಿ ಏನಾದರೂ ಒಂದು ಸೂಚನೆ ಕೊಡಪ್ಪ, ನನ್ನ ಮನೇಲಿ ಮತ್ತೆ ನೆಮ್ಮದಿ ನಿಲ್ಲಿಸ್ಬೇಕು, ನನ್ನ ಗಂಡ ಹುಷಾರಾಗಬೇಕು, ಎಲ್ಲ ಕೂಡ ಒಳ್ಳೇದಾಗಿ ನನ್ನ ಮನೆ ಮೊದಲಿನ ಥರ ಆಗಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಈ ಕಡೆ ವೈಶಾಖ ಅಂತೂ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು, ನನ್ನ ಅಪ್ಪ ಮತ್ತು ಅಕ್ಕನ ಸಾವಿನ ದ್ವೇಷ ತೀರಿಸ್ಕೋಬೇಕು, ಆದರೆ ಅಷ್ಟರಲ್ಲಿ ರಾಮಾಚಾರಿ ಬಂದು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತಲ್ಲ, ಏನು ಮಾಡಲಿ ಅಂತ ಅಂದ್ಕೊಂಡು ವ್ಯಥೆ ಪಡ್ತಿದ್ರೆ ವೈಶಾಖ. ಈ ಕಡೆ ಜಾನಕಿ ಅವರು ದೇವ್ರ ಹತ್ರ ಕೇಳ್ಕೊತಿದ್ದಾಗೆ ಬಲಗಡೆಯಿಂದ ಹೂ ಕೊಡುತ್ತೆ. ನಂತರ ವೈಶಾಖ ಬಾಯಿಲಿ ದೇವ್ ನನಗೆ ಬಲಗಡೆಯಿಂದ ಹೂ ಕೊಟ್ಟ, ಹಾಗಿದ್ರೆ ನನ್ನ ಆಸೆ ಕನಸು ಎಲ್ಲ ಕೂಡ ಈಡೇರುತ್ತೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಆ ಕಡೆ ಈ ಕಡೆ ಚಾರು, ನೋಡು
ಕೃಷ್ಣ, ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ ದೇವ್ ನಿನ್ನನ್ನು ನಿನ್ನ ಮೇಲಿರೋ ಕೇಸ್ಗಳನ್ನ ಖುಲಾಸೆ ಮಾಡಿಸೋದಕ್ಕೆ ಇಲ್ಲಿಗೆ ಕಳಿಸಿಲ್ಲ. ಆ ರೀತಿ ಕಳಿಸಿ ರಾಮಾಚಾರ್ಯನ ಕಳಿಸೋ ಉದ್ದೇಶ ಅವನಿಗಂತೂ ಇಲ್ಲ. ಅದರಿಂದ ಅವ್ನಿಗೇನೂ ಕೂಡ ಲಾಭ ಆಗೋದಿಲ್ಲ. ಅದರರ್ಥ ನಿನ್ನನ್ನು ಕಳಿಸಿ ರಾಮಾಚಾರ್ಯನ ಮಟ್ಟ ಹಾಕೋದು, ನಮ್ಮ ಸಂಸಾರನ ಹಾಳು ಮಾಡೋದು, ನಮ್ಮ ಮನೆ ನೆಮ್ಮದಿನ ಹೊಡೆದಾಕೋದು ಅವನ ಉದ್ದೇಶ ಆಗಿರಬೇಕು. ಅದಕ್ಕೋಸ್ಕರ ನಿನ್ನನ್ನು ಕಳಿಸಿರೋದು ಅಲ್ವಾ ಅಂತದಾಗೆ ಹೌದು, ಅದಕ್ಕೆ ನೀವು ಹೇಳಿದ ನಿಜ, ಆ ಮನೆ ನಾವು ಉಳಿಯೋದಕ್ಕೋಸ್ಕರನೇ ನನ್ನನ್ನು ಕಳಿಸಿದ್ದು ಅಂತ ಹೇಳ್ತಾರೆ. ಅಂದಮೇಲೆ ನಿನ್ನನ್ನು ಹುಡುಕಿ ಅವನ ಥರ ಇರೋ ನಿನ್ನನ್ನು ಹುಡುಕಿ ನಮ್ಮ ಮನೆ ಕಳಿಸಿದ್ದಾರೆ ಅಂದರೆ ಇದರಿಂದ ಯಾರಿದ್ದಾರೆ ಹೇಳು? ಈ ಡೀಲ್ನ ಯಾರು ನೀನು ಕೊಟ್ಟಿದ್ದು ಹೇಳು ಅಂತ ಹೇಳ್ತಿದ್ರೆ ಈ ಕಡೆ ಕೇಕೆ ಹೇಳೋದಕ್ಕೆ ಹಿಂದೆಟಾಗ್ತದಾನೆ. ಇಲ್ಲ ಅದಕ್ಕೆ ಖಂಡಿತ ಎಲ್ಲಾನು ಕೂಡ ಹೇಳ್ತೀನಿ, ಅದರ ಸಮಯ ಬರಲಿ ಅಂದಾಗ ಅವತ್ತು ಇದೇ ರೀತಿ ಹೇಳಿದೆ, ಇವತ್ತು ಇದೇ ರೀತಿ ಹೇಳ್ತಿದ್ಯಾ ನೀನು ಅಂತ ಚಾರು ಹೇಳ್ತಿದ್ದಾರೆ. ಈ ಕಡೆ ರಾಮಾಚಾರಿ ಕೂಡ ಹೇಳು ಕೃಷ್ಣ, ನಾನು ಕೂಡ ನಿನ್ನನ್ನು ಅದನ್ನೇ ಕೇಳ್ತಿದ್ದೀನಿ. ನಿಮ್ಮ ಅದಕ್ಕೆ ಕೇಳ್ತಿದಾರಲ್ವ ಯಾರು ಇದನ್ನೆಲ್ಲ ಮಾಡಿದ್ದು ಹೇಳು, ನಾನು ಕೂಡ ತಿಳ್ಕೋಬೇಕು ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಕೃಷ್ಣ ಮನಸ್ಸಲ್ಲೇ ಬೇರೆ ಯಾರು ಮಾಡಿದ್ರೆ ಹೇಳ್ಬಿಡ್ಬಹುದಿತ್ತು, ಆದರೆ ಮನೆಯವರೇ ಮಾಡಿದ್ದಾರೆ. ಕರಳ ಸಂಬಂಧಕ್ಕೆ ಹತ್ತಿರವಾಗಿರೋರು, ಕರಳ ಸಂಬಂಧ ಅಮ್ಮ ಮತ್ತೆ ಅದಕ್ಕೇನೆ ಇದನ್ನು ಮಾಡಿರೋದ್ರಿಂದ ವಿಷಯ ಹೇಳಿದ್ರೆ ನಿಮಗೆ ಹೇಗೆ ಆಘಾತ ಆಗ್ಬೋದು ಅಂತ ಅದಕ್ಕೋಸ್ಕರನೇ ಸಮಯ ಬರಲಿ ಅಂತಿರೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನೋಡುವಣ, ನೀನು ಹುಷಾರಾಗ್ತಿದ್ದಾಗೆ ಸ್ವಲ್ಪ ಕೂಡ ಸಮಯ ಮೀರುವುದಿಲ್ಲ. ಅದೇ ದಿನ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಎದುರುಗಡೆ ನಿಲ್ಲಿಸ್ತೀನಿ, ಯಾರನ್ನ ಕೂಡ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಫೈನಲಿ ಆ ದಿನ ಎಷ್ಟು ಬೇಗ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನ ಮರಿಬೇಡಿ.